ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ತ್ರಿಕೋನ ಸ್ಪರ್ಧೆಯಾಗಬಹುದಾಗಿದ್ದಂಥ ದಿಲ್ಲಿಯ ವಿಧಾನಸಭಾ ಚುನಾವಣೆ ದ್ವಿಕೋನ ಸ್ಪರ್ಧೆಯಾಗುವಂಥ ನಿಟ್ಟಿನಲ್ಲಿ ಸಾಗ್ತಾ ಇದೆ. ಫೆಬ್ರವರಿ 5ಕ್ಕೆ ಅಲ್ಲಿ ಮತದಾನ ಇದೆ. ಫೆಬ್ರವರಿ 8ಕ್ಕೆ ಫಲಿತಾಂಶವನ್ನು ಘೋಷಣೆ ಮಾಡಲಾಗ್ತಾ ಇದೆ. ದಿಲ್ಲಿ ವಿಧಾನಸಭಾ ಕಣದಲ್ಲಿ 3 ಪಕ್ಷಗಳಿದ್ವು. ಒಂದು ಆಮ್ ಆದ್ಮಿ ಪಕ್ಷ, ಈಗಾಗಲೇ ಸತತ 10 ವರ್ಷಗಳ ಅಧಿಕಾರ ನಡೆಸಿದೆ. ಎರಡನೇದು ಭಾರತೀಯ ಜನತಾ ಪಾರ್ಟಿ, ಈಗಾಗಲೇ 29 ಜನ ಅಭ್ಯರ್ಥಿಗಳನ್ನು ಘೋಷಿಸಿದೆ. ಮೂರನೇದಾಗಿ ಕಾಂಗ್ರೆಸ್ ಪಕ್ಷ, ಆಮ್ ಆದ್ಮಿ ಪಕ್ಷದ ಹಿಂದೆಯೇ ತನ್ನ 21 ಅಭ್ಯರ್ಥಿಗಳನ್ನು ಘೋಷಿಸಿ ಎರಡನೇ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡ್ತೀವಿ. ಪ್ರಾರಂಭದಲ್ಲಿ ವಿರೋಚಿತವಾದಂಥ ಹೋರಾಟಕ್ಕೆ ಇಳಿದಿದ್ದರು ಸಂದೀಪ್ ದೀಕ್ಷಿತ್, ಅಜಯ್ ಮಾಕನ್ ಎಲ್ಲರೂ. ಹಾಗಾದರೆ ಕಾಂಗ್ರೆಸ್ಸು ಈ ಬಾರಿ ಆಮ್ ಆದ್ಮಿ ಪಕ್ಷಕ್ಕೆ ಸವಾಲನ್ನು ಒಡ್ಡತ್ತೆ, ಗೆಲ್ಲತ್ತೋ ಬಿಡುತ್ತೋ ಹೋರಾಟ ಕಣದಲ್ಲಂತೂ ಇರುತ್ತೆ ಅಂತ ಎಲ್ಲರೂ ನಿರೀಕ್ಷೆಯನ್ನು ಮಾಡಿದರು. ಆದರೆ ಈಗ ನಡೀತಾ ಇರುವಂಥ ಬೆಳವಣಿಗೆಯನ್ನು ನೋಡಿದರೆ ಯುದ್ಧ ಭೂಮಿಯಿಂದ, ರಣಭೂಮಿಯಿಂದ ಕಾಲನ್ನು ಹಿಂತೆಗೆದಂತೆ ಕಾಣ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಈ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ, ಅಜಯ್ ಮಾಕನ್ ಅವರು ನೇರವಾಗಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ದೇಶದ್ರೋಹಿ ಅಂತ ಕರೆದಿದ್ರು. ಈತ ಭ್ರಷ್ಟ ಅಂತ ಕರೆದಿದ್ರು. 24 ಗಂಟೆ ಒಳಗಡೆ ಪತ್ರಿಕಾಗೋಷ್ಠಿ ಮಾಡಿ ಸಾಕ್ಷ್ಯಾಧಾರಗಳನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದರು ಅಜಯ್ ಮಾಕನ್. ಓಹೋ, ಪರವಾಗಿಲ್ವೇ, ಕಾಂಗ್ರೆಸ್ ಭಾಳ ಭಯಂಕರ ಫೋರ್ಸಲ್ಲಿ ಬರ್ತಾ ಇದೆ ಅಂತ ಎಲ್ಲ ನಿರೀಕ್ಷೆ ಮಾಡಿದ್ವಿ. ಮಾರನೇ ದಿವಸ ಇದ್ದಕ್ಕಿದ್ದ ಹಾಗೆ ಪತ್ರಿಕಾಗೋಷ್ಠಿ ರದ್ದಾಯಿತು. ಈಗಿನ ಬೆಳವಣಿಗೆ ಏನು? ಈಗಿನ ಬೆಳವಣಿಗೆ ಏನಪ್ಪ ಅಂತಂದರೆ, ಇಂಡಿ ಅಲಯನ್ಸ್ ಎನ್ನುವಂಥ ಇವರ ಘಮಂಡಿ ಅಲಯನ್ಸ್ ಏನಿದೆ, ಅದರ ಕೆಲವು ಮಿತ್ರ ಪಕ್ಷಗಳು ಕಾಂಗ್ರೆಸ್ಸಿನ ಜೊತೆ ನಿಲ್ಲಲಾರದೆ ನೇರವಾಗಿ ಆಮ್ ಆದ್ಮಿ ಪಕ್ಷದ ಜೊತೆ ಗುರುತಿಸಿಕೊಳ್ತಾ ಇದ್ದಾವೆ. ಮೊದಲನೇದಾಗಿ ಮಮತಾ ಬೇಗಂ ಅವರ TMC ಪಕ್ಷ. ಮಮತಾ ಬೇಗಂ ಅವರು ಬಂಗಾಲ್ ಹೊರಗಡೆ ಒಂದೇ ಒಂದು ಸೀಟು ಎಲ್ಲೂ ದಕ್ಕೋದಿಲ್ಲ, ಎಲ್ಲೂ ಮತಗಳು ಬರೋದಿಲ್ಲ, ಬೇರೆ ವಿಚಾರ. ಆದರೆ ಗುರುತಿಸ್ಕೊಳ್ತಾ ಇರೋದು ಆಮ್ ಆದ್ಮಿ ಪಾರ್ಟಿಯ ಜೊತೆ ಈಕೆ ಗುರುತಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ನನ್ನ ಕಷ್ಟದ ಸಮಯದಲ್ಲಿ, ಒಳ್ಳೆಯ ಸಮಯದಲ್ಲಿ ಜೊತೆಗಿದ್ದೀರಿ, ನಿಮಗೆ ಧನ್ಯವಾದಗಳು ದೀದಿ ಅಂತ ಟ್ವಿಟರ್ ಹ್ಯಾಂಡಲ್ನಲ್ಲಿ, ಎಕ್ಸ್ನಲ್ಲಿ ಹಾಕ್ಕೊಂಡಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಮಮತಾ ಬೇಗಂ ಅವರು ಆಮ್ ಆದ್ಮಿ ಪಕ್ಷದ ಜೊತೆ ಗುರುತಿಸಿಕೊಂಡಿದ್ದಾರೆ, ಬೆಂಬಲವನ್ನು ಘೋಷಿಸಿದ್ದಾರೆ. ಇವರು ಏನು ದಿಲ್ಲಿಗೆ ಬಂದು ಚಾಂದನಿ ಚೌಕು, ಆ ಕಡೆ ಕೀರ್ತಿನಗರ ಹೋಗಿ ಪ್ರಚಾರ ಮಾಡಿದರೆ ಯಾರೋ ಮತ ಹಾಕಿಬಿಡ್ತಾರೆ ಅಂತ ಯಾರಾದರೂ ನಿರೀಕ್ಷೆ ಮಾಡಿದರೆ ಅದಕ್ಕಿಂತ ಮೂರ್ಖತನ ಮತ್ತೊಂದಿರಲಿಕ್ಕೆ ಸಾಧ್ಯವೇ ಇಲ್ಲ. ಎರಡನೇ ಪಕ್ಷ ಈ ರೀತಿ ಬೆಂಬಲವನ್ನು ಕೊಟ್ಟದ್ದು ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಾರ್ಟಿ. ದಿಲ್ಲಿಯಲ್ಲಿ ಬಹುಸಂಖ್ಯಾತ ಉತ್ತರ ಪ್ರದೇಶ, ಬಿಹಾರದ ಜನರಿದ್ದಾರೆ, ಒಪ್ಪುವಂಥ ಮಾತು. ಆದರೆ ಅವರು ನಿರ್ಣಾಯಕ ಮತವಾಗಿ ಪರಿವರ್ತಿತ ಆಗ್ತಾರೆ ಅಂತ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅಖಿಲೇಶ್ ಯಾದವ್ ಬೆಂಬಲ ಕೊಡೋದ್ರಿಂದ ಅರವಿಂದ್ ಕೇಜ್ರಿವಾಲ್ಗೆ ಒಂದೇ ಒಂದು ಸೀಟು ಜಾಸ್ತಿ ಆಗುವ ಯಾವ ಸಾಧ್ಯತೆ ಇಲ್ಲ. ಆದರೆ ತಾನು ರಾಹುಲ್ ಗಾಂಧಿ ಜೊತೆ ಇಲ್ಲ ಅನ್ನೋದನ್ನು ಪರೋಕ್ಷವಾಗಿ ಅಖಿಲೇಶ್ ಯಾದವ್ ಈ ರೀತಿ ಹೇಳಿದ್ದಾರೆ. ಮೂರನೇದಾಗಿ ಉದ್ಧವ್ ಠಾಕ್ರೆಯನ್ನು ದಿಲ್ಲಿಗೆ ಪ್ರಚಾರಕ್ಕೆ ಬರ್ತಾರಂತೆ. ಉದ್ಧವ್ ಠಾಕ್ರೆ ದಿಲ್ಲಿಗೆ ಪ್ರಚಾರಕ್ಕೆ ಬಂದರೆ ಯಾವ ಮತಗಳನ್ನು ಸೆಳೆಯಲಿಕ್ಕೆ ಇವರು ಪ್ರಚಾರ ಮಾಡ್ತಾರೆ ಅಂತ ಮೊದಲು ಅವರು ಸ್ಪಷ್ಟಪಡಿಸಬೇಕು. ಏಕೆಂದರೆ ಈಗಾಗಲೇ ಇವ್ರನ್ನ ಜನಾಬ್ ಉದ್ಧವ್ ಠಾಕ್ರೆ ಅಂತ ಅಲ್ಲಿಯ ಮುಸಲ್ಮಾನರು ಮುಂಬೈನಲ್ಲಿ ಕರೀತಾ ಇದ್ರು. ಇವರಿಗೆ ಜನಾಬ್ ಉದ್ಧವ್ ಠಾಕ್ರೆ ಅಂತ ಅಂದರೆ ಮುಸಲ್ಮಾನರ ಬಾಂಧವಾಯಿತ ಅಂತ. ಆದರೆ ಇವರ ಪಕ್ಷದವರು ಈಗ ಏನು ಹೇಳ್ತಾ ಇದ್ದಾರೆ, ನಾವು ಶಿವಸೈನಿಕರು, ನಾವು ಹಿಂದುತ್ವದ ಪರವಾಗಿ ನಿಲ್ಲಬೇಕು ಅಂತ ಇವರ ಕಾರ್ಪೊರೇಟರ್ಗಳು, ಇವರ MLAಗಳು, MP ಗಳು ಹೇಳ್ತಾ ಇದ್ದಾರೆ. ಬಹಳ ದೊಡ್ಡ ದುವಿಧಾದಲ್ಲಿದ್ದಾರೆ ಇವರು, ಸಂದಿಗ್ಧತೆಯಲ್ಲಿದ್ದಾರೆ. ಸನ್ಮಾನ್ಯ ಶ್ರೀ ಉದ್ಧವ್ ಠಾಕ್ರೆ ಅವರು ನಾನು ದಿಲ್ಲಿಗೆ ಪ್ರಚಾರಕ್ಕೆ ಬರ್ತೇನೆ ಆಮ್ ಆದ್ಮಿ ಪಾರ್ಟಿಯ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ. ಒಂದೋ ಇವರು ಮುಸಲ್ಮಾನರ ಪರವಾಗಿ ಜನಾಬ್ ಅಂತ ಹೋಗಿ ನಿಜಾಮುದ್ದೀನು ಬೇರೆ ಬೇರೆ ಪ್ರದೇಶದಲ್ಲಿ ಓಕ್ಲಾ ಎಲ್ಲ ಕಡೆ ಪ್ರಚಾರಕ್ಕೆ ಹೋಗ್ಬೇಕು. ಅಲ್ಲಿ ಹೋದರೆ ಇವ್ರನ್ನ ಮುಸಲ್ಮಾನರ ಪರವಾಗಿರೋನು ಅಂತ ನಂಬುತ್ತಾರ ಜನ ಅನ್ನೋದು ಮೊದಲೇ ಪ್ರಶ್ನೆ. ಎರಡನೇದೀತ ಹಿಂದುತ್ವದ ಪರವಾಗಿ ಏನಾದರೂ ಶಿವಸೇನೆ ಹೆಸರು ಹೇಳ್ಕೊಂಡು ದಿಲ್ಲಿಯಲ್ಲಿ ಹೋದರೆ ಅದಕ್ಕಿಂತ ದಂತಭಗ್ನ ಬೇರೆ ಯಾವುದೂ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಈ ಇಂಡಿ ಅಲಯನ್ಸ್ನ ಈ ಮಿತ್ರ ಪಕ್ಷಗಳಿದಾವಲ್ಲ, ಇವರು ದಿಲ್ಲಿಯ ಚುನಾವಣೆಯಲ್ಲಿ ಯಾವುದೇ ರೀತಿಯಾದಂಥ ಪರಿವರ್ತನೆಯನ್ನಾಗಲಿ, ಯಾವುದೇ ಇಂಪ್ಯಾಕ್ಟನ್ನಾಗಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಶ್ನೆ ಇರೋದು ರಾಹುಲ್ ಗಾಂಧಿಯದು, ಪ್ರಶ್ನೆ ಇರೋದು ಕಾಂಗ್ರೆಸ್ಸಿನ ಅಸ್ತಿತ್ವದ್ದು. ರಾಹುಲ್ ಗಾಂಧಿ ಯಾವ ಸ್ಥಿತಿಗೆ ಬಂದಿದ್ದಾರೆ ಅಂದರೆ, ನಾವೇನಾದರೂ ಅಗ್ರೆಸಿವ್ ಆಗಿ ಈ ಬಾರಿಯ ಚುನಾವಣೆಯಲ್ಲಿ ಓಡಾಡಿದ್ದೇ ಆದರೆ ಮತಗಳ ವಿಭಜನೆ ಆಗತ್ತೆ. ಮುಸಲ್ಮಾನರ ಮತಗಳು ಅರ್ಧ ಕಾಂಗ್ರೆಸ್ಸಿಗೆ ಬರ್ತವೆ, ಅರ್ಧ ಆಮ್ ಆದ್ಮಿ ಪಾರ್ಟಿಗೆ ಹೋಗ್ತವೆ. ಇದರಿಂದ ಲಾಭ ಆಗೋದು ಭಾರತೀಯ ಜನತಾ ಪಾರ್ಟಿಗೆ. ಭಾರತೀಯ ಜನತಾ ಪಾರ್ಟಿ ಲಾಭವನ್ನು ಪಡೆಯಬಾರದು ಅಂತಂದರೆ ನಾವು ಪರೋಕ್ಷವಾಗಿ, ಪಾಸಿವ್ ಆಗಿ ಆಮ್ ಆದ್ಮಿ ಪಾರ್ಟಿಯ ಜೊತೆ ನಿಲ್ಲಬೇಕು. ಆಮ್ ಆದ್ಮಿ ಪಾರ್ಟಿಯ ಜೊತೆ ಬಹಿರಂಗವಾಗಿ ನಿಲ್ಲಕ್ಕಾಗೋದಿಲ್ಲ.
ಮರ್ಯಾದೆ ಪ್ರಶ್ನೆ. ಇವತ್ತವರೆಗೂ ಅರವಿಂದ್ ಕೇಜ್ರಿವಾಲ್ ಅವರು ರಾಹುಲ್ ಗಾಂಧಿ ಶೇಕ್ ಹ್ಯಾಂಡ್ ಮಾಡಿದ ಒಂದೇ ಒಂದು ಫೋಟೋ ನಿಮ್ಗೆ ಎಲ್ಲೂ ಸಿಗಲ್ಲ, ಹಸ್ತಲಾಘವ ಮಾಡಿದಂಥದ್ದು. ಅವರಿಬ್ಬರು ಹರಟೆ ಹೊಡಿತಾ ಇರುವಂಥ ಎಲ್ಲಿಯೂ ಸಿಗಲ್ಲ. ಸ್ವತಃ ಅರವಿಂದ್ ಕೇಜ್ರಿವಾಲ್ ಹೇಳ್ಕೊಂಡಿದ್ರು, ವರ್ಷಗಟ್ಟಲೆಯಿಂದ ನಾನು ಕಾಯ್ತಾ ಇದ್ದೇನೆ ರಾಹುಲ್ ಗಾಂಧಿ ಜೊತೆ ಭೇಟಿಯಾಗಲಿಕ್ಕೆ, ಅವಕಾಶ ಸಿಕ್ಕಿಲ್ಲ, ಪರಸ್ಪರ ಕೂತು ಮಾತಾಡೋಣ ಅಂದರೆ ಸಿಗಲ್ಲ ಅವರು ಅಂತ ಹೇಳ್ತಾರೆ. ಮಜಾ ಅಂದರೆ ಲೋಕಸಭಾ ಚುನಾವಣೆಯಲ್ಲಿ 7 ಸೀಟ್ಗಳಲ್ಲಿ 4 ಆಮ್ ಆದ್ಮಿ ಪಾರ್ಟಿ, 3 ಕಾಂಗ್ರೆಸ್ ಹಂಚಿಕೊಂಡು ಚುನಾವಣಾ ಕಣದಲ್ಲಿದ್ದು. ಒಂದೇ ಒಂದು ವೇದಿಕೆಯಲ್ಲೂ ಕೂಡ ರಾಹುಲ್ ಗಾಂಧಿ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಜೊತೆಯಾಗಿ ಮಾತಾಡಿಕೊಂಡು ಪ್ರಚಾರ ಮಾಡಿ ನಿಮಗೆಲ್ಲೂ ಸಿಗೋದೇ ಇಲ್ಲ. ಅರವಿಂದ್ ಕೇಜ್ರಿವಾಲ್ ಇದ್ದಲ್ಲ ರಾಹುಲ್ ಗಾಂಧಿ ಇರ್ತಿದ್ದಿಲ್ಲ, ರಾಹುಲ್ ಗಾಂಧಿ ಇದ್ದಲ್ಲ ಅರವಿಂದ್ ಕೇಜ್ರಿವಾಲ್ ಇರ್ತಿಲ್ಲ. ಅಂದರೆ ಅರವಿಂದ್ ಕೇಜ್ರಿವಾಲ್ನ ಒಬ್ಬ ಕ್ಯಾಂಡಿಡೇಟು, ಒಬ್ಬ ರಾಜಕಾರಣಿ ಅಂತಲೇ ರಾಹುಲ್ ಗಾಂಧಿ ಕನ್ಸಿಡರೇಷನ್ಗೆ ತಗೊಂಡಿಲ್ಲ. ಆತನನ್ನು ಯಾವುದೇ ಕಾರಣಕ್ಕೂ ತನಗೆ ಪ್ರತಿಸ್ಪರ್ಧಿ ಅಂತ ಅಂದ್ಕೊಂಡೇ ಇಲ್ಲ. ಈಗ ತನ್ನ ಅಸ್ತಿತ್ವದ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿಯೂ ಕಾಂಗ್ರೆಸ್ ಈ ಸರಿಯಾದರೂ ಒಂದಷ್ಟು ಓಟುಗಳನ್ನು ಸೆಳೆಯುವ ಮೂಲಕ ದಿಲ್ಲಿಯಲ್ಲಿ ವಾಪಸ್ ಗದ್ದುಗೆಗೆ ಬರುವ ಮೊದಲೇ ಹೆಜ್ಜೆಯನ್ನಾದರೂ ಇಡಬಹುದಾದಂಥ ಸಂದರ್ಭ ಇರುವ ಸಂದರ್ಭದಲ್ಲಿ ಕೂಡ ರಾಹುಲ್ ಗಾಂಧಿ ಹಿಂದೇಟು ಹಾಕಲಿಕ್ಕೆ ಕಾರಣ ಇಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಇದರಿಂದ ಲಾಭ ಆಗಿಬಿಡುತ್ತೋ ಅನ್ನುವಂಥ ಭಯ, ಆತಂಕ ಅವರನ್ನು ಕಾಡ್ತಾ ಇದೆ. ಇದ್ರ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗಿದೆ. ಏನಪ್ಪ ಬೆಳವಣಿಗೆ? ಈ ನೂಪುರ್ ಶರ್ಮಾ ಇದ್ರಲ್ಲ, ಯಾರು ನೂಪುರ್ ಶರ್ಮಾ? ನೂಪುರ್ ಶರ್ಮಾ ಅವರು ಯಾರು ಡಿಬೇಟ್ನಲ್ಲಿ, ಟೈಮ್ಸ್ ನೌ ಡಿಬೇಟಲ್ಲಿ ಹಜರತ್ ಅವ್ರ ಬಗ್ಗೆ ಮಾತಾಡಿರ್ತಾರೋ, ಕುರಾನ್ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ, ಅವರನ್ನು ಯಾವ ಭಾರತೀಯ ಜನತಾ ಪಾರ್ಟಿಯಿಂದ 6 ವರ್ಷಗಳ ಕಾಲ ಸಸ್ಪೆಂಡ್ ಮಾಡಲಾಗಿದೆಯೋ ಅವರು ಪ್ರಚಾರಕ್ಕೆ ಇಳಿದಿದ್ದಾರೆ ದಿಲ್ಲಿಯಲ್ಲಿ. ನೂಪುರ್ ಶರ್ಮಾ ಯಾವ ಮಟ್ಟಿಗೆ ಈ ದೇಶದಲ್ಲಿ ವಿವಾದಾತ್ಮಕ ವ್ಯಕ್ತಿ ಆಗಿಬಿಟ್ರು ಅಂದರೆ, ಇನ್ನಿಲ್ಲದ ಹಾಗೆ ಹಿಂಸಾಕಾಂಡ, ಕೊಲೆಗಳು ನಡೀಲಿಕ್ಕೆ ಒಂದು ಹೇಳಿಕೆಯಿಂದಾಗಿ ಇವತ್ತು ಅವರು ಭದ್ರತೆಯ ಮಧ್ಯೆ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. 6 ವರ್ಷಗಳ ಕಾಲ ಸಸ್ಪೆಂಡ್ ಮಾಡಲಾಗಿದೆ ಪಕ್ಷದಿಂದ. ಕಾರಣ ಏನು ಅಂತ ಕೇಳಿದರೆ, ಕತಾರು ಅಲ್ಲಿಯ ಸರ್ಕಾರ ಭಾರತದ ವಿರುದ್ಧ ಬೇಸರ ಪಟ್ಟುಕೊಂಡಿದೆ, ಆದ್ದರಿಂದ ನಾವು ಇವ್ರನ್ನ ತೆಗೆದುಹಾಕ್ತೀವಿ. ಮಜಾ ಅಂದರೆ ಆ ಕತಾರ್ಗೆ GCC 6 ರಾಷ್ಟ್ರಗಳಿರುವಂಥ GCC ಅಂತಿದೆ, ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಅಂತೆ. ಆ 6 ರಾಷ್ಟ್ರಗಳ GCCನೇ ಕತಾರ್ಗೆ ಒಂದ್ಸಲ ನಿಷೇಧ ಹೇರಿತ್ತು. ಆ ಕತಾರ್ ಬೇಸರ ಮಾಡಿಕೊಂಡಿದೆ ಅಂತೇಳಿ ಭಾರತ ಸರ್ಕಾರ ಈಕೆಯನ್ನು ಸಸ್ಪೆಂಡ್ ಮಾಡಿತ್ತು. ನೋಡಿ ಎಂಥ ವಿಚಿತ್ರ ಅಂದರೆ, ಯಾರು ಹಿಂದುತ್ವದ ಪರವಾಗಿ ಮಾತಾಡ್ತಾರೋ, ಯಾರು ಸರಿಯಾಗಿ ಕೌಂಟರ್ ಕೊಡುವಂಥ ಧ್ವನಿಯಾಗಿ ಹೊರಹೊಮ್ತಾ ಇದ್ದಾರೋ ಅವರ ಕತ್ತು ಹಿಸುಕುವಂಥ ಕೆಲಸವನ್ನು ಸ್ವತಃ ಪಕ್ಷಗಳೇ ಮಾಡಿಬಿಟ್ರೆ ಹಿಂದುತ್ವವನ್ನು ಕಾಪಾಡುವವರು ಯಾರು? ಆದರೂ ಕೂಡ ಈಗ ನೂಪುರ್ ಶರ್ಮಾ ಫೀಲ್ಡ್ಗಿಳಿದಿದ್ದಾರೆ, ಪ್ರಚಾರಕ್ಕೆ ಇಳಿದಿದ್ದಾರೆ, ಭದ್ರತೆಯ ಮಧ್ಯೆಯೂ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಇವರನ್ನು ದೊಡ್ಡ ಮಟ್ಟದಲ್ಲಿ ಬಿಂಬಿಸಿದರೆ ದಿಲ್ಲಿಯ ಚುನಾವಣೆಯಲ್ಲಿ ಭಾಳ ದೊಡ್ಡ ಸಂಚಲನ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ ಆಕೆ 6 ವರ್ಷ ಸಸ್ಪೆನ್ಷನ್ನಲ್ಲಿರೋದ್ರಿಂದ ಅದನ್ನ ವಿಡ್ರಾ ಮಾಡ್ತಾರೋ ಇಲ್ಲೋ ಅನ್ನೋದು ಮೊದಲು ನೋಡ್ಕೋಬೇಕು. ಯಾಕೆಂದರೆ ಅಲ್ಲಿ ತೆಲಂಗಾಣದಲ್ಲಿ ಟಿ ರಾಜಾ ಇದೇ ರೀತಿಯಾದಂಥ ವಿವಾದಾತ್ಮಕ ಹೇಳಿದ್ದಕ್ಕೆ ಆತನಿಗೆ ಕೂಡ ಸಸ್ಪೆಂಡ್ ಮಾಡಲಾಗಿತ್ತು. ಟಿ ರಾಜಾ ಹೇಳಿದ್ರು ನಾ ಕ್ಷಮೆಯನ್ನೇ ಕೇಳೋದಿಲ್ಲ ಅಂದರು. ಅಟ್ಲೀಸ್ಟ್ ಇಲ್ಲಿ ನೂಪುರ್ ಶರ್ಮಾ ಅವರು ನಾ ಕ್ಷಮೆ ಯಾಚಿಸ್ತೇನೆ ಅಂತ ಹೇಳಿದರು. ಟಿ ರಾಜಾ ಹೇಳಿದ್ರು ನಾನು ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ, ನೀವು ಸಸ್ಪೆಂಡಲ್ಲಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಭಾರತೀಯ ಜನತಾ ಪಾರ್ಟಿ ನಾ ಕೇರೇ ಮಾಡಲ್ಲ ಅಂದರು. ಕೊನೆಗೆ ಭಾರತೀಯ ಜನತಾ ಪಾರ್ಟಿ ತಲೆ ತೆಗೆಸ್ಕೊಂಡು ಅದೇ ಟಿ ರಾಜಾನ ಅಮಾನತನ್ನು ರದ್ದು ಮಾಡಿ ಆತನಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸುವಂಥ ಪರಿಸ್ಥಿತಿ ಬಂತು ತೆಲಂಗಾಣದಲ್ಲಿ. ಈಗ ನೂಪುರ್ ಶರ್ಮಾಗೆ ಅಂಥದ್ದೊಂದು ದೊಡ್ಡದಾದಂಥ ಅವಕಾಶ ಇದೆ. ಭಾರತೀಯ ಜನತಾ ಪಾರ್ಟಿ ಇದನ್ನು ಬಳಸಿಕೊಳ್ಳಬಹುದಾದಂಥ ಸಂದರ್ಭ ಬಂದೊದಗಿದೆ. ಯಾವ ರೀತಿಯ ತೀರ್ಮಾನ ಮಾಡ್ತಾರೆ ಕಾದು ನೋಡಬೇಕು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.